ಓಪನ್ ತರ್ಚ್ಕೊಂತೀನಿ. ನನಗೆ ನಮ್ಮ ಅಜ್ಜಿ ಅಪ್ಪ ಕೊಟ್ಟಿದ್ದು, ನಮ್ಮ ಅಪ್ಪನ ಅಮ್ಮ ಕೊಟ್ಟಿದ್ದು. ಇದಂತೂ ಇವಾಗ ಫುಲ್ ಮತ್ತೆ ಟ್ರೆಂಡಿಂಗಲ್ಲಿ ಬಂದಿದೆ ಈ ಸ್ಯಾರಿ. ಇದು ಅವಾಗಲೇ ನಮ್ಮ ತಾತ 1000 ರೂಪೀಸ್ ಏನೋ ಅವಾಗ 1950s 60s ಅನ್ಸುತ್ತೆ. ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ. ಅಜ್ಜಿ ಸೀರೆ ಕಲೆಕ್ಷನ್ಸ್ ಅಂತ ಮಾಡಿದ್ದೀನಿ. ಸೊ ನಾನು ನಮ್ಮ ಇಬ್ಬರು ಅಜ್ಜಿದಿದ್ದು ನಮಗೆ ಕೊಟ್ಟಿರುವಂಥ ಸೀರೆಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಇದು ನನಗೆ ಒಬ್ಳಿಗೆ ಅಲ್ಲ, ನನ್ನ ತಂಗಿಗೆ ಮತ್ತು ನಮ್ಮ ಅಮ್ಮಂಗೆ ಸೇರಿ ನಮಗೆ ಕೊಟ್ಟಿರುವಂಥ ಹಳೆ ಕಾಲದ ಸೀರೆಗಳನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ ಒಂದು 8-10 ಇದೆ ಇಲ್ಲಿ ಎಲ್ಲಾದರೂ ಸೇರಿ. ಆ್ಯಂಡ್ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ ಯಾವ್ದಾವುದು ಏನು ಅಂತ ಎಲ್ಲ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾನು ತೋರಿಸುವಂಥ ಸೀರೆ ಯಾಕೆ ಸಿಗುತ್ತೆ ಈಗ ತೋರಿಸ್ತೀನಿ. ಇದು ನನ್ನ ತಂಗಿಗೆ ನಮ್ಮ ಅಮ್ಮನಮ್ಮ ಅವಳು ಇಸ್ಕೊಂಡಿದ್ದು ಈ ಸೀರೆನ, ಪರ್ಪಲ್ ಕಲರ್ ಈ ಸೀರೆ ಬರುತ್ತೆ. ಈ ಸೀರೆ ಹಿಂಗಿದೆ ಆ್ಯಂಡ್ ಪರ್ಪಲ್ ಹಿಂಗೆ ಸ್ಟ್ರೈಪ್ಸ್ ಇದೆ ಗೋಲ್ಡ್, ಅಲ್ಲಿ ಬಾರ್ಡರ್ ಬಂದು ಈ ಥರ ಬರುತ್ತೆ. ಇದು ಪಲ್ಲು ಬಂದ್ಬಿಟ್ಟು, ಬ್ಲೌಸ್ ಈ ಥರ ಇದೆ, ಇಲ್ಲೇ ಇದೆ ಬ್ಲೌಸ್. ಆ್ಯಂಡ್ ಪಲ್ಲು ಬಂದು ಈ ಥರ ಇದೆ. ಸೊ ನೋಡಿ ಈ ಥರ ಇದೆ, ಪಲ್ಲು ಬಂದು ಈ ಥರ ಇದೆ. ಆ್ಯಂಡ್ ಓಲ್ಡ್ ಸೀರೆ ತೆಗಿಯೋಕ್ಕೆ ಹೋಗಲ್ಲ, ಮುಚ್ಚಿಡಕ್ಕೆ ಮತ್ತೆ ಕಷ್ಟ ಆಗುತ್ತೆ ಅಂತ. ಆ್ಯಂಡ್ ಈ ಸೀರೆ ಪೂರ್ತಿ ಇದು ನನ್ನ ತಂಗಿ ಇಸ್ಕೊಂಡಿದ್ದು ನಮ್ಮ ಅಜ್ಜಿ ಹತ್ರ. ಸೊ ಅವಳಿಗೆ ಪರ್ಪಲ್ ಕಲರ್ ಅಂದರೆ ಇಷ್ಟ, ಸೊ ಪರ್ಪಲ್ ಸೀರೆ ಬೇಕಿತ್ತು ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ನಮ್ಮ ಅಜ್ಜಿ ಈ ಸೀರೆ ಕೊಡ್ತು ಅವಳಿಗೆ. ಆ್ಯಂಡ್ ಇದು ಮೊದಲನೇ ಸೀರೆ. ನೆಕ್ಸ್ಟ್ ಸೀರೆ ಬಂದ್ಬಿಟ್ಟು ಇದು ಒಂಥರ ನೇವಿ ಬ್ಲೂನೋ ಪರ್ಪಲ್ ಕಲರ್. ಇದು ನಮ್ಮ ಅಪ್ಪನ ಅಮ್ಮ ನನಗೆ ಕೊಟ್ಟಿದ್ದು, ಅಂದರೆ ಅವ್ರು 4 ಸೀರೆ ಕಳಿಸಿದ್ದು ನನಗೆ, ನನ್ನ ತಂಗಿಗೆ ಅಂತ. ಸೊ ಅವಾಗ ನಾನು ಇದನ್ನು ಫಸ್ಟ್ ಎತ್ಕೊಂಡೆ. ಸೊ ನನ್ನ ತಂಗಿಗೆ ಈ ಥರ ಇಷ್ಟ ಆಗಿತ್ತು. ಇದೇ ಥರ ನಮ್ಮ ಅಮ್ಮನ ಹತ್ರನೂ ಇತ್ತು, ಬಟ್ ಅದು ಇನ್ನೊಬ್ರು ಅಕ್ಕ ಇಸ್ಕೊಂಡಿದ್ರು. ಅವಾಗ ಅವಳು ಆ ಪರ್ಪಲ್ ಇಸ್ಕೊಂಡ್ಳು. ಇದಂತೂ ಇವಾಗ ಫುಲ್ ಮತ್ತೆ ಟ್ರೆಂಡಿಂಗಲ್ಲಿ ಬಂದಿದೆ ಈ ಸ್ಯಾರಿ. ಆ್ಯಂಡ್ ಈ ಸೀರೆ ನಾನು ಯಾವ್ದಾದ್ರು ಉಟ್ಕೊಂಡಿದ್ದೆ ಎಲ್ಲರೂ ನಾನು ಫೋಟೋ ಅಟ್ಯಾಚ್ ಮಾಡ್ತೀನಿ, ಇಲ್ಲಾಂದರೆ ಲಾಸ್ಟಲ್ಲಿ ಹಾಕ್ತೀನಿ. ಸೊ ಈ ಸೀರೆ ಎಲ್ಲ ಇವಾಗ ಮತ್ತೆ ಟ್ರೆಂಡಿಂಗಲ್ಲಿ ಬಂದಿದೆ. ಇದು ಬ್ಲೌಸ್ಗೆ ನಾನು ಸಪ್ರೇಟಾಗಿ ಕಾಂಟ್ರಾಸ್ಟ್ ಪಿಂಕ್ ಕಲರು ಹಾಕೊತೀನಿ. ಆ್ಯಂಡ್ ಪಲ್ಲು ಬಂದ್ಬಿಟ್ಟು ಈ ಥರ ಇದೆ. ಸೊ ಇದು ನನ್ನ ಸೀರೆ. ಸೊ ನಾನು ಇದನ್ನು ಆಲ್ಮೋಸ್ಟ್ ಒಂದು 2 ಸಲ ಹಾಕ್ಕೊಂಡಿದ್ದೀನಿ. 2 ಸಲ. ಒಂದ್ಸತಿ ನನ್ನ ಫ್ರೆಂಡ್ ಮದುವೆಗೆ ಹಾಕ್ಕೊಂಡಿದ್ದೆ, ಇನ್ನೊಂದು ಸತಿ ಲಾಸ್ಟ್ ಇಯರ್ ನಮ್ಮ ಕಸಿನ್ದು ಮದುವೆಗೆ ಹಾಕ್ಕೊಂಡಿದ್ದೆ. ಆ್ಯಂಡ್ ಇವಾಗ ತೋರಿಸ್ತಿರೋ ಸೀರೆ ಬಂದು ಇದನ್ನು ಕೂಡ ನಮ್ಮ ಅಪ್ಪನ ಅಮ್ಮಂದು. ಇದನ್ನು ನಾನೇ ಇಟ್ಕೊಂಡಿರೋದು. ಸೊ ಬಾರ್ಡರ್ ಈ ಥರ ಇದೆ. ಇದು ಒಂದು ಸ್ವಲ್ಪ ಡ್ರೈ ಕ್ಲೀನ್ ಮಾಡಿಸ್ಬೇಕು. ಇದನ್ನು ಒಂದ್ಸತಿ ಹಾಕಿದೆ, ಡ್ರೈ ಕ್ಲೀನ್ ಮಾಡಿಸಿರಲಿಲ್ಲ, ನಾನು ಬರೀ ಸ್ಟೀಮ್ ಐರನ್ ಮಾಡಿಸಿದ್ದೆ. ಬಟ್ ಇದು ಡ್ರೈ ಕ್ಲೀನ್ ಮಾಡಿಸ್ಬೇಕಿತ್ತು, ನನಗೆ ಅವಾಗ ಅರ್ಜೆಂಟಾಗಿ ನಮ್ಮ ಅಣ್ಣನ ಮದುವೆಗೆ ಬೇಕಿತ್ತು, ಡ್ರೈ ಕ್ಲೀನ್ ತುಂಬ ಲೇಟ್ ಆಗುತ್ತೆ ಅಂತ ಅಂದಿದ್ದು. ಸೊ ನಾನು ಅವಾಗ ಬರೀ ಸ್ಟೀಮ್ ಐರನ್ ಮಾಡಿಸಿದ್ದೆ. ಸೊ ಈ ಸೀರೆ ಹಿಂಗಿದೆ. ಇದ್ರದ್ದು ಪಲ್ಲುನು ಕೂಡ ಹಿಂಗೆ ಗೋಲ್ಡಲ್ಲಿದೆ ಪೂರ್ತಿ, ಈ ಥರ ಇದೆ. ಆ್ಯಂಡ್ ಈ ಓಲ್ಡ್ ಪ್ಯಾರೆಟ್ ಗ್ರೀನ್ ಸೀರೆ ಈ ಥರ ಇದೆ. ನೆಕ್ಸ್ಟ್ ಸೀರೆ ಬಂದ್ಬಿಟ್ಟು ಇದು ನಮ್ಮ ಅಮ್ಮನ ಅಮ್ಮ ಕೊಟ್ಟಿದ್ದ ಸೀರೆ. ಇದು ಈ ಥರ ಇದೆ. ಇದೊಂಥರ ಆರೆಂಜ್ ಬ್ರಿಕ್ ಕಲರ್ ಅಂತಾರಲ್ಲ, ಇದು ನಮ್ಮ ಅಮ್ಮ ಇಟ್ಕೊಂಡಿದ್ದೆ, ನಾನು ಇಟ್ಕೊಂಡಿದ್ದೆ. ನನಗೆ ಲಿಟ್ರಲಿ ನನಗೆ ನೆನಪೇ ಇಲ್ಲ. ನಮ್ಮ ಅಜ್ಜಿದಾಗ ನನಗೆ 2 ಸೀರೆ ಕೊಟ್ಟಿದ್ದು, ಒಂದು ಲಂಗ ಹೊಲ್ಸ್ಕೊಳ್ಳೋಕ್ಕೆ ಅಂತ, ಇನ್ನೊಂದು ಸೀರೆ ಕೊಟ್ಟಿದ್ದು, ಅದಿತ್ತು 2. ನಾನು ಅದಾದ್ಮೇಲೆ ಒಂದೇ ಸೀರೆ ಇಟ್ಕೊಂಡಿದ್ದೆ, 2 ಸೀರೆ ಇಟ್ಕೊಂಡು ನಂಗೆ ನೆನಪಿಲ್ಲ. ಬಟ್ ಇದು ಅಜ್ಜಿ ಸೀರೆ, ನಮ್ಮಮ್ಮ ಇಟ್ಕೊಂಡಿದ್ದು, ನಾನು ಇಟ್ಕೊಂಡಿದ್ದು ನೆನಪೇ ಇಲ್ಲ. ಸೊ ಇದು ಹಿಂಗಿದೆ. ಆ್ಯಂಡ್ ಮಾವಿನಕಾಯಿ ಬುಟ್ಟ ಇದೆ. ಇದ್ದು ಪಲ್ಲು ಇದೆಯಪ್ಪ, ಪಲ್ಲು ಬಂದು ಈ ಥರ ಇದೆ. ಸೊ ಇದೊಂದು ಸೀರೆ ಬ್ರಿಕ್ ಕಲರ್. ಇದು ಮೇ ಬಿ ನಾನೇ ಇಟ್ಕೊತೀನಿ ಅಥವಾ ನಮ್ಮಮ್ಮ ಇಟ್ಕೊತೀವಿ, ಒಟ್ಟು ಯಾರು ಇಟ್ಕೊಳ್ತೀವಿ ಎಲ್ಲರೂ ಉಟ್ಕೊಳ್ತೀವಿ. ಆ್ಯಂಡ್ ಈ ಸೀರೆ ನಂಗೆ ನೆನಪಿದೆ, ಎಲ್ಲರೂ ಮೊಮ್ಮಕ್ಕಳು ಒಂದೊಂದು ಗ್ರ್ಯಾಂಡ್ ಸೀರೆ ಇಟ್ಕೊತಿದ್ರು.
ಸೊ ಆವಾಗ ನನ್ನ ಈ ಸ್ಕೈ ಬ್ಲೂ ಅಜ್ಜಿದು ಬ್ರೊಕೆಟ್ ಸೀರೆ ಇಟ್ಕೊಂಡೆ. ಅಮ್ಮಂದು ಇದು ಪಲ್ಲುನೇ ಅನಿಸುತ್ತೆ. ಎಸ್, ದಿಸ್ ಇಸ್ ಪಲ್ಲು. ಸೊ ಒಳಗೆ ಹೀಗಿದೆ ನೋಡಿ, ಈ ಥರ ಇದೆ. ಒಳಗೆ ಸ್ಟ್ರೈಪ್ಸ್ ಬಂದ್ಬಿಟ್ಟು ನಿಮಗೆ ಈ ಥರ ಇದೆ. ಆ್ಯಂಡ್ ದಿಸ್ ಇಸ್ ಪಲ್ಲು. ಒಳಗೆ ಈ ಥರ ಇದೆ. ಆ್ಯಂಡ್ ಬಾರ್ಡರ್ ಬಂದ್ಬಿಟ್ಟು ಈ ಥರ ಇದೆ, ಹೀಗಿದೆ. ಆ್ಯಂಡ್ ನನಗೆ ಸ್ಕೈ ಬ್ಲೂ ಕಲರ್ ನನ್ನ ಹತ್ರ ಸೀರೆ ಇರಲಿಲ್ಲ, ಬೇಕಿತ್ತು. ಬಂದ್ಬಿಟ್ಟು ಇದು ನನ್ನ ತಂಗಿದು, ಅಂದರೆ ನಮ್ಮ ಅಜ್ಜಿಯ ನಮ್ಮ ಅಪ್ಪನ ಅಮ್ಮ ಕೊಟ್ಟಿದ್ದು. ನನ್ನ ತಂಗಿಗೆ ನಮ್ಮ ಅಜ್ಜಿಯ ಅಪ್ಪ ಕೊಟ್ಟಿದ್ದು, ನಮ್ಮ ಅಪ್ಪನ ಅಮ್ಮ ಕೊಟ್ಟಿದ್ದು. ಸೊ ಯೆಲ್ಲೋ ಆ್ಯಂಡ್ ಸಿ ಗ್ರೀನು ಬ್ಲೂ ಥರ ಬಾರ್ಡರ್ ಇದಿದೆ. ಸೊ ಬಾರ್ಡರ್ ಈ ಥರ ಇದೆ. ಆ್ಯಂಡ್ ಪಲ್ಲು ಪಲ್ಲು ಈ ಥರ ಇದೆ ನೋಡಿ. ಸೊ ಪಲ್ಲು ಈ ಥರ ಇದೆ. ಬಾಡಿ ಫುಲ್ಲು ಬ್ಲೌಸ್ ಇರೋದೆಲ್ಲ ಇಲ್ಲ, ಆಬ್ವಿಯಸ್ಲಿ ಅಜ್ಜಿದಿದ್ದು ಬ್ಲೌಸ್ ಎಲ್ಲ ನಮ್ಗೆ ಆಗಲ್ಲ. ಈ ಸೀರೆ ಹಿಂಗಿದೆ, ಪಲ್ಲು ಈ ಥರ ಇದೆ. ಆ್ಯಂಡ್ ಹೋಲ್ ಸ್ಯಾರಿ ಯೆಲ್ಲೋ ಆ್ಯಂಡ್ ಸಿ ಬ್ಲೂನೋ ಗ್ರೀನೋ ಥರ ಬರುತ್ತೆ. ಬಟ್ ಇದನ್ನು ಒಂದ್ಸತಿ ಡ್ರೈ ಕ್ಲೀನ್ ಮಾಡಿಸ್ಬೇಕು. ಇದು ಚೆನ್ನಾಗಿದೆ, ಅವಳು ಡ್ರೈ ಕ್ಲೀನ್ ಮಾಡಿಸ್ಬಿಟ್ಟು ಯಾವಾಗೆಲ್ಲ ಹಾಕ್ಕೊತಾಳೆ. ಆ್ಯಂಡ್ ಈ ಸೀರೆ ಬಂದ್ಬಿಟ್ಟು ನಮ್ಮ ಅಮ್ಮಂದು. ಈ ಸೀರೆ ಅಜ್ಜಿ ಇದ್ದಾಗಲೇ ನನಗೆ ಕೊಟ್ಟಿದ್ದು. ತಗೋ ಜೋಸ್ನಂಗೆ ಪರ್ಪಲ್, ಅವಳಿಗೆ ಪರ್ಪಲ್ ಬೇಕಿತ್ತು ಅಂತ ಅಂದಿರಲಿಲ್ಲ. ಅವಾಗೇ ನೀನು ಯಾವುದಾದ್ರು ಒಂದು ಸೀರೆ ತಗೋ ಅಂತ ಅಂದಿದ್ದು. ನಾನು ಆವಾಗ ಸಿಂಪಲ್ ಆಗಿರೋದಿರಲಿ, ಆಮೇಲೆ ಯಾವಾಗಾದ್ರೂ ತೊಗೊತೀನಿ ಅಂತ ಅಂದ್ಬಿಟ್ಟು ನಾನು ಈ ಸೀರೆ ಒಂದು ತೊಗೊಂಡಿದ್ದೆ. ನಂಗೆ ಒಂಥರ ಈ ಕಲರ್ ಇಷ್ಟ ಆಯಿತು, ಹನಿ ಕಲರ್ ಥರ. ಸೊ ಇದು ಪ್ಲೈನ್ ಬರುತ್ತೆ, ಬುಟ್ಟ ಹಿಂಗಿದೆ. ಆ್ಯಂಡ್ ಪಲ್ಲು ಬಂದ್ಬಿಟ್ಟು ಎಸ್ ಈ ಥರ ಇದೆ. ಇದನ್ನು ಕೂಡ ನಾನು ನನ್ನ ಫ್ರೆಂಡ್ ಮದುವೆಗೆ ನಾನು ಸಕಲೇಶ್ಪುರದಲ್ಲಿ ಉಟ್ಕೊಂಡಿದ್ದೆ. ಫೋಟೋ ಎಲ್ಲದೂ ಅಟ್ಯಾಚ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಮೈಸೂರು ಸಿಲ್ಕ್ ಸೀರೆ. ಇದು ನನ್ನ ತಂಗಿ ಇಟ್ಕೊಂಡಿದ್ದಾಳೆ. ಸೊ ಹಿಂಗಿದೆ. ಇದು ನಾನು ಕೂಡ ಒಂದ್ಸತಿ ಹಾಕಿದ್ದೀನಿ, ಯಾವಾಗ ನಮ್ಮ ಅಣ್ಣನ ಮದುವೆಯಲ್ಲಿ ಹಾಕಿದ್ದೆ ಕೊಲ್ಲೂರಲ್ಲಿ. ಸೊ ಬಾರ್ಡರ್ ಹಿಂಗಿದೆ, ಸ್ವಲ್ಪ ಭಾರ ಇದೆ ಇದು ಮೈಸೂರು ಸಿಲ್ಕು. ಆ್ಯಂಡ್ ಪಲ್ಲು ಬಂದ್ಬಿಟ್ಟು ಹೀಗಿದೆ. ಇವಾಗೆಲ್ಲ ಸ್ವಲ್ಪ ಇದೇ ಥರ ಬರುತ್ತಲ್ಲ, ಸೊ ಇದು ಹೀಗಿದೆ. ಇದು ಬಂದ್ಬಿಟ್ಟು ಮೈಸೂರು ಸಿಲ್ಕ್ ಸೀರೆನೇ. ಇದೊಂದು ಸೀರೆ ಇತ್ತು ಅಜ್ಜಿದು. ಇದೆಲ್ಲ ಸ್ವಲ್ಪ ಒಳಗೆಲ್ಲ ಕರೆ ಆಗಿಬಿಟ್ಟಿದೆ. ಆ್ಯಂಡ್ ಸ್ವಲ್ಪ ಅವಾಗೆಲ್ಲ ಏನಕ್ಕಾದ್ರೆ ಸಿಗಾಕೊಂಡು ಎಲ್ಲ ಸ್ವಲ್ಪ ಮಧ್ಯದಲ್ಲಿ ಎಲ್ಲ ಸಣ್ಣ ಹೋಲ್ಸ್ ಇದೆ, ಅರ್ಧೋಗಿದೆ ಸ್ವಲ್ಪ. ಅದಕ್ಕೇ ಇದನ್ನ ಬಿಸಾಕೋಕ್ಕೂ ಇಷ್ಟ ಇಲ್ಲ. ಆಬ್ವಿಯಸ್ಲಿ ಮೈಸೂರು ಸಿಲ್ಕು. ಸೊ ನಾನು ಇದನ್ನ ಹಾಕೊಂಡು ಒಂದು ರೀಲ್ಸ್ ಮಾಡಿದ್ದೆ ಅಷ್ಟೇ. ಇದು ಹೊರಗಡೆ ಹಾಕೊಂಡು ಹೋಗಿಲ್ಲ. ಆಮೇಲೆ ತುಂಬ ಕರೆಗಳು ಜಾಸ್ತಿ ಇದೆ. ಇದು ಡ್ರೈ ಕ್ಲೀನ್ ಮಾಡಿಸೋದು ಹೋಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ಇದನ್ನ ಹಾಗೆ ಇಟ್ಟಿದ್ದೀವಿ. ಇದೊಂದು ಸೀರೆ ಇದೆ. ಆ್ಯಂಡ್ ಈ ಸೀರೆ ನಮ್ಮ ಅಮ್ಮಂದೇನೆ. ಇದನ್ನು ಕೂಡ ಅಜ್ಜಿನೇ ಯಾವಾಗ ಅಂದರೆ ನಮ್ಮ ಅಣ್ಣಂದು ಮದುವೆ ಟೈಮಲ್ಲಿ ನನಗೆ ಸೀರೆ ಇರಲಿಲ್ಲ ಹಾಕ್ಕೊಳ್ಳೋಕ್ಕೆ. ಎಲ್ಲರೂ ಸೀರೆಯನ್ನು ಲಂಗೇನೋ ಹೊಲಿಸ್ಕೊತಿದ್ದೆ. ಅವಾಗ ಅಜ್ಜಿ ನನಗೆ ತಗೋ ಲಂಗ ಹೊಲಿಸ್ಕೋ ಅಂತ ನನಗೆ ಈ ಸೀರೆ ಕೊಟ್ಟಿದ್ರು. ಅಜ್ಜಿ ರೆಡ್ ಕಲರ್ ಸೀರೆ ಹಾಕಲ್ಲ, ಇದು ಸ್ವಲ್ಪ ರೆಡ್ ಟೊಮೆಟೊ ರೆಡ್ ಥರ ಏನೋ ಇದೆ. ಅಜ್ಜಿ ರೆಡ್ ಕಲರ್ ಸೀರೆ ಹಾಕೊಂಡ್ರೆ ದೃಷ್ಟಿ ಆಗುತ್ತೆ ಅಂತಲೇ ಅಜ್ಜಿ ಹಾಕ್ತಿರ್ಲಿಲ್ಲ. ಸೊ ಈ ಸೀರೆನ ನನಗೆ ಕೊಟ್ಟಿದ್ದು ಲಂಗ ಹೊಲಿಸ್ಕೊ ಅಂತ. ಬಟ್ ನಾನು ಹೊಲಿಸ್ಕೊಂಡಿರಲಿಲ್ಲ, ಈಗ ನನ್ನ ಫ್ರೆಂಡ್ ಮದುವೆಗೆ ಹಾಕ್ಕೊಂಡಿದ್ದೆ. ಅದಕ್ಕೆ ಅಮ್ಮ ಇಷ್ಟು ಚೆನ್ನಾಗಿರೋ ಸೀರೆನ ಲಂಗ ಹೊಲಿಸ್ಕೊಂತ ಕೊಡ್ತೀಯಾ ಅಂತ ಅಂದ್ಬಿಟ್ಟು ಇದನ್ನ ಮಾಡಿದ್ದು. ಇದು ಹೀಗಿದೆ, ಫುಲ್ ಒಳಗಡೆ ಪಿಕಾಕ್ ಬುಟ್ಟ ಥರ ಇದೆ. ತೋರಿಸ್ತೀನಿ. ಇಲ್ಲಿ ಎಲ್ಲೋಯ್ತು, ಈ ಥರ ಇಲ್ಲಿದೆ. ಪಿಕಾಕ್ ಬುಟ್ಟ ಥರ ಇದೆ. ಸೊ ಇದನ್ನ ನಾನು ನನ್ನ ಫ್ರೆಂಡ್ ಮದುವೆಗೆ ಈಗ ಲಾಸ್ಟ್ ಇಯರ್ ಹಾಕಿದ್ದೆ. ನಮ್ಮ ಅಮ್ಮಂದು ಮದುವೆ ಸೀರೆ, ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ಇದು. ಅವಾಗಲೇ ನಮ್ಮ ತಾತ 1000 ರೂಪೀಸ್ ಏನೋ, ಅವಾಗ 1950s 60s ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿರೋದು ಝರಿ ಎಲ್ಲ ಪ್ಯೂರ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಝರಿ. ಇಟ್ಸ್ ಪ್ಯೂರ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಝರಿ ಇದೆ ಇದು. ಸೊ ಇದು ಪಲ್ಲು ಹೀಗಿದೆ. ನಾನು ಈ ಸೀರೆಯನ್ನು ಮಧ್ಯದಲ್ಲಿ ಸ್ವಲ್ಪ ಕರೆ ಆಗಿದೆ. ಎಲ್ಲಿ ಇದು ಸರಿ ಇಲ್ಲಿದೆ ಅಂತ ಅಂದೆ. ವೈಟ್ ಐ ವಿಲ್ ಶೋ. ಇಲ್ಲೇ ಸ್ವಲ್ಪ ಕರೆ ಎಲ್ಲ ಆಗಿದೆ. ಸೊ ಇದು ಅಜ್ಜಿನ ಮದುವೆ ಸೀರೆ ಅಲ್ವಾ, ಅದಕ್ಕೆ ಇಲ್ಲೇ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲೂ ಸ್ವಲ್ಪ ಇದನ್ನು ಕೂಡ ನಮ್ಮಮ್ಮ ಅಂತಿದ್ವಿ, ಯಾವುದೋ ನಾಮಕರಣಕ್ಕೋ ಏನೋ ಉಟ್ಕೊಂಡಾಗ ಸ್ವಲ್ಪ
ಡಾಟ್ ಜೋಲಿಗೇನೋ ಸಿಗಾಕೊಂಡು ಎಲ್ಲ ಸ್ವಲ್ಪ ಹೋಲ್ ಆಗಿ ಸಿಗಾಕೊಂಡು ಸ್ವಲ್ಪ ಅರ್ಧೋಗಿದೆ ಸಣ್ಣ ಸಣ್ಣದಾಗೆ. ಸೊ ಇದನ್ನ ಅದಕ್ಕೆ ಹೊರಗಡೆ ಅರ್ಧೋಗಿದೆ ದುಡ್ಕೊಳ್ಳೋಂಗಿಲ್ಲ ಅಂತ ಹೊರಗಡೆ ಎಲ್ಲೂ ಹಾಕೊಂಡೋಗಿಲ್ಲ. ನಾನು ಸುಮ್ಮನೆ ಇದನ್ನ ಅಜ್ಜಿ ಮದುವೆ ಸೀರೆ ಅಂತ ಮಾಡಿಬಿಟ್ಟು ರೀಲ್ಸ್ ಮಾಡಿದ್ದೆ ಅಷ್ಟೇ. ಇದೊಂದು ಸೀರೆ ನೋಡೋದಲ್ಲ, ಇದು ನಮ್ಮ ಅಜ್ಜಿದಿರ ಸೀರೆ ಕಲೆಕ್ಷನ್ಸ್ ಆಗಿದೆ. ನನ್ನ ಹತ್ರ ಎಷ್ಟಿದೆ ಅಷ್ಟು ಮಾಡಿದ್ದೀನಿ. ಆ್ಯಂಡ್ ನಮ್ಮಮ್ಮ ಮೇ ಬಿ ಅದು ನಾನು ಒಂದು ಬುಟ್ಟ ಮಾವಿನಕಾಯಿ ಬುಟ್ಟ ಆದಮೇಲೆ ಅದನ್ನು ನಮ್ಮಮ್ಮನೇ ಇಟ್ಕೊಂಡಿರೋದು. ಆ್ಯಂಡ್ ಇನ್ನೊಂದು ನಮ್ಮಮ್ಮನಿಗೆ ಇದೇ ಥರ ನಮ್ಮ ಅಜ್ಜಿ ಹತ್ರ 2 ಸೀರೆ ಇತ್ತು. ಸೊ ಇದೊಂದು ನಮ್ಮಮ್ಮ ಇನ್ನೊಂದು ಇಟ್ಕೊಂಡಿದ್ದಾರೆ. ಆ್ಯಂಡ್ ಅದು ಸೇಮ್ ಇದೆ ಸೀರೆ, ಜಸ್ಟ್ ಲೈಕ್ ಬಾರ್ಡರ್ ಮಾತ್ರ ಚೇಂಜ್ ಇತ್ತು. ಸೊ ಇಷ್ಟು ನನ್ನ ವಿಡಿಯೋ ಆಗಿತ್ತು. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಏನೋ ಒಂದು ಲೈಕ್ ಹಳೆ ಕಾಲದ ಸೀರೆ ಕಲೆಕ್ಷನ್ಸ್ ತೋರಿಸೋಣ ಅಂತ ಆಸೆ ಆಗಿತ್ತು, ಸೊ ಅದಕ್ಕೆ ತೋರಿಸಿದೆ. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.